ನಮ್ಮ ರಾಷ್ಟ್ರಧ್ವನಿ ನ್ಯೂಸ್ಗೆ ಸ್ವಾಗತ. ಸುಮಾರು 25,000 ರೂಪಾಯಿ ಮೌಲ್ಯದ 520 ಗ್ರಾಂ ಗಾಂಜಾ ವಶಕ್ಕೆ ಆರೋಪಿಯನ್ನ ಬಂಧಿಸಿದ ಮಾಲೂರು ಪೊಲೀಸರು. ಮೇ 3, 2026 ಕೋಲಾರ ಜಿಲ್ಲೆ ಪೊಲೀಸ್ ಅಧೀಕ್ಷಕರಾದ ಶ್ರೀಮತಿ ಕನಿಕಾ ಸಿಕ್ರಿವಾಲ್ ಐಪಿಎಸ್ ರವರ ಮಾರ್ಗದರ್ಶನದಲ್ಲಿ ಹಾಗೂ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರುಗಳಾದ ಶ್ರೀ ರವಿಶಂಕರ್ ಮತ್ತು ಶ್ರೀ ಎಚ್.ಸಿ. ಜಗದೀಶ್ ಹಾಗೂ ಉಪಾಧೀಕ್ಷಕ ಶ್ರೀ ಕೃಷ್ಣಪ್ಪ ಅವರ ಮೇಲ್ವಿಚಾರಣೆಯಲ್ಲಿ ಮಾಲೂರು ಪೊಲೀಸ್ ಇನ್ಸ್ಪೆಕ್ಟರ್ ಶ್ರೀ ರಾಮಪ್ಪ ಅವರ ನೇತೃತ್ವದಲ್ಲಿ ಶಾಂತಮ್ಮ ಪಿಎಸ್ಐ ಮತ್ತು ಸಿಬ್ಬಂದಿಯಾದ ರವಿಚಂದ್ರ, ಮುರಳಿ, ನಾಗರಾಜ್, ಪೂಜಾರರವರ ತಂಡವು ಬೊಪ್ಪನಹಳ್ಳಿ ಗ್ರಾಮದಲ್ಲಿ ಮಹತ್ವದ ಕಾರ್ಯಾಚರಣೆ ನಡೆಸಿ ಅಕ್ರಮ ಗಾಂಜಾ ಸಾಗಾಣಿಕೆಯನ್ನು ಪತ್ತೆ ಹಚ್ಚಿದ್ದಾರೆ. ದಿನಾಂಕ 2/5/2026 ಮಾಲೂರು ಠಾಣೆಯ ಅಧಿಕಾರಿಗಳು ಗಸ್ತಿನಲ್ಲಿದ್ದಾಗ ಬಂದ ಖಚಿತ ಗುಪ್ತ ಮಾಹಿತಿ ಆಧಾರದ ಮೇಲೆ ಪೊಲೀಸರು ಅಕ್ರಮವಾಗಿ ಗಾಂಜಾ ಮಾರಾಟ ಮಾಡುತ್ತಿದ್ದ ವೆಂಕಟೇಶ್ ಕುಕರೆಡ್ಡಿ, ವಯಸ್ಸು 52 ವರ್ಷ, ಮೂದಲ ಜನಾಂಗ, ಬಪ್ಪನಹಳ್ಳಿ ಗ್ರಾಮ, ಕಸಬಾ ಹೋಬಳಿ, ಮಾಲೂರು ತಾಲೂಕು ಅವರನ್ನ ವಶಕ್ಕೆ ಪಡೆದರು. ಆರೋಪಿಯ ಬಳಿ 980 ಗ್ರಾಂ ಗಾಂಜಾ ವಸ್ತು ಪತ್ತೆಯಾಯಿತು. ಇದರ ಅಂದಾಜು ಬೆಲೆಯು ಸುಮಾರು 25,000 ರೂಪಾಯಿ ಆಗಿರುತ್ತದೆ. ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಆರೋಪಿಯನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ. ಈ ಕಾರ್ಯಾಚರಣೆ ಮಾಲೂರು ಪೊಲೀಸ್ ತಂಡದ ತ್ವರಿತ ಹಾಗೂ ಶಿಸ್ತಿನ ಕಾರ್ಯದರ್ಶಿತ್ವವನ್ನು ತೋರಿಸುತ್ತದೆ. ಅಧಿಕಾರಿ ಮತ್ತು ಸಿಬ್ಬಂದಿಯವರು ಈ ಕಾರ್ಯವನ್ನು ಮಾನ್ಯ ಕೋಲಾರ ಜಿಲ್ಲಾ ಪೊಲೀಸ್ ಅಧೀಕ್ಷಕರಾದ ಶ್ರೀಮತಿ ಕನಿಕಾ ಐಪಿಎಸ್ ರವರು ಮೆಚ್ಚುಗೆ ವ್ಯಕ್ತಪಡಿಸಿರುತ್ತಾರೆ, ಶ್ಲಾಘಿಸಿರುತ್ತಾರೆ. ಕ್ಷಣ ಸುದ್ದಿಗಾಗಿ ವೀಕ್ಷಿಸಿ ನಮ್ಮ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ. ನಮ್ಮ ರಾಷ್ಟ್ರಧ್ವನಿ ನ್ಯೂಸ್ಗೆ ಸ್ವಾಗತ. ರಾಬರ್ಟ್ಸನ್ ಪೇಟೆ ಪೊಲೀಸರು ಗಾಂಜಾ ಮಾರಾಟ ಪ್ರಕರಣಕ್ಕೆ ಸಂಬಂಧಿಸಿದಂತೆ 2 ಆರೋಪಿಗಳನ್ನು ಬಂಧಿಸಿ ರೂ 12,000 ಮೌಲ್ಯದ 144 ಗ್ರಾಂವನ್ನು ವಶಪಡಿಸಿಕೊಂಡು ಆರೋಪಿಗಳ ವಿರುದ್ಧ ಕಾನೂನು ಕ್ರಮ ಕೈಗೊಂಡಿರುತ್ತಾರೆ. ಕ್ಷಣ ಸುದ್ದಿಗಾಗಿ ವೀಕ್ಷಿಸಿ ನಮ್ಮ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ. ನಮ್ಮ ರಾಷ್ಟ್ರಧ್ವನಿ ನ್ಯೂಸ್ಗೆ ಸ್ವಾಗತ. ಬಿಎಸ್ಸಿ ವಿದ್ಯಾರ್ಥಿಯೊಬ್ಬ ಪೊಲೀಸರ ಕಿರುಕುಳಕ್ಕೆ ಬೇಸತ್ತು ಆತ್ಮಹತ್ಯೆ ಮಾಡಿಕೊಂಡು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಧಾರವಾಡ ವಿದ್ಯಾಗಿರಿ ಠಾಣೆ ಇನ್ಸ್ಪೆಕ್ಟರ್ ಅನ್ನು ಅಮಾನತುಗೊಳಿಸಲಾಗಿದೆ. ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಕಮಿಷನರ್ ಶಶಿಕುಮಾರ್ ಅವರು ಪೊಲೀಸ್ ಇನ್ಸ್ಪೆಕ್ಟರ್ ರಫೀಕ್ ತಹಶೀಲ್ದಾರ್ನನ್ನ ಅಮಾನತುಗೊಳಿಸಿ ಆದೇಶ ಹೊರಡಿಸಿದ್ದಾರೆ. ನಂತರ ಲಂಚಕ್ಕೆ ಬೇಡಿಕೆ ಇಟ್ಟಿದ್ರು. ಪೊಲೀಸರ ಕಿರುಕುಳದಿಂದ ಮನನೊಂದಿದ್ದ ವಿದ್ಯಾರ್ಥಿ ನೇಣು ಬಿಗಿದುಕೊಂಡು ಆತ್ಮಹತ್ಯೆಗೆ ಶರಣಾಗಿದ್ದ. ಗಾಂಜಾ ಪ್ರಕರಣದಲ್ಲಿ ಇತ್ತೀಚೆಗೆ ಪೊಲೀಸರು 10 ವಿದ್ಯಾರ್ಥಿಗಳನ್ನು ವಶಕ್ಕೆ ಪಡೆದು ವಿಚಾರಣೆ ನಡೆಸಿದ್ರು. ಆದಿತ್ಯನ ವೈದ್ಯಕೀಯ ತಪಾಸಣೆ ವರದಿಯಲ್ಲೂ ನೆಗೆಟಿವ್ ಬಂದಿತ್ತು. ಕಳುಹಿಸಿದವರು ನಂತರ ಸುಳ್ಳು ಕೇಸ್ ಹಾಕಿ ತನ್ನನ್ನು ವಶಕ್ಕೆ ಪಡೆದಿದ್ರು. ಇದರಿಂದಾಗಿ ಆದಿತ್ಯ ಆತ್ಮಹತ್ಯೆಗೆ ಶರಣಾಗಿದ್ದ. ಗಾಂಜಾ ಪ್ರಕರಣದಲ್ಲಿ ವಿದ್ಯಾರ್ಥಿ ಮೇಲೆ ಸುಳ್ಳು ಕೇಸು ಹಾಕಿದ್ದ ಪೊಲೀಸ್ ಇನ್ಸ್ಪೆಕ್ಟರ್ ಪೊಲೀಸರ ಕಾಟದಿಂದ ಬೇಸತ್ತು ಮರ್ಯಾದೆಗೆ ಅಂಜಿ ವಿದ್ಯಾರ್ಥಿಯೇ ನೇಣಿಗೆ ಶರಣಾಗಿದ್ದ ಆದಿತ್ಯ. ಕ್ಷಣ ಸುದ್ದಿಗಾಗಿ ವೀಕ್ಷಿಸಿ ನಮ್ಮ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ. ನಮ್ಮ ರಾಷ್ಟ್ರಧ್ವನಿ ನ್ಯೂಸ್ಗೆ ಸ್ವಾಗತ. ಮಹಿಳೆಯರೇ ಎಚ್ಚರ. ಹಿಂದೂಗಳಿಂದಲೇ ಹಿಂದೂಗಳಿಗೆ ಆದ ಅನ್ಯಾಯ. ಹೆಣ್ಣನ್ನು ದೇವರೆಂದು ಪೂಜಿಸುವ ಸಂಸ್ಕೃತಿಯ ಬಗ್ಗೆ ಭಾಷಣ ಬಿಗಿಯುವವರೇ ಈಗ ಎಲ್ಲಿದ್ದೀರಾ? ಇದೇ ಘಟನೆಯಲ್ಲಿ ಸಿಕ್ಕಿ ಬಿದ್ದವರು ಏನಾದರೂ ಮುಸ್ಲಿಮರು ಆಗಿದ್ರೆ ಇಷ್ಟೊತ್ತಿಗೆ ಉರಿಯುತ್ತಿರಲಿಲ್ಲವೆ? ಇಂದು ಹೆಣ್ಣು ಮಕ್ಕಳಿಗೆ ಅನ್ಯಾಯವಾಯಿತು ಎಂದು ರಸ್ತೆ ಬಳಿ ಭಾರಿ ಹೋರಾಟ ಪ್ರತಿಭೆಗಳು ನಡೆಯುತ್ತಿರಲಿಲ್ವೆ? ಈಗ ಎಲ್ಲಿ ಹೋಯಿತು ನಿಮ್ಮ ಆಕ್ರೋಶ? ಎಲ್ಲಿ ಅಡಗಿ ಕುಳಿತಿದ್ದಾರೆ ಆ ನಿಮ್ಮ ಧರ್ಮರಕ್ಷಕರು? ಅಪರಾಧಿಗಳು ನಮ್ಮವರೇ ಆಗಿದ್ದಾಗ ನಮ್ಮ ನಾಲಿಗೆಗೆ ಬೀಗ ಬೀಳುವುದೇಕೆ? ಸಮಾಜದಲ್ಲಿ ಬೇರೆ ಯಾರು ತಪ್ಪು ಮಾಡಿದಾಗ ಅವರ ಧರ್ಮವನ್ನ ಮುಂದಿಟ್ಕೊಂಡು ಮುಂದಾಗುವ ನಾವು ಮೊದಲು ನಮ್ಮ ಸುತ್ತಮುತ್ತಲಿನ ಕರಾಳ ವಾತ್ಸವದ ಕಡೆ ಕಣ್ಣು ಹಾಯಿಸಬೇಕಿದೆ. ಕಾಮ, ವಿಕೃತಿ ಮತ್ತು ದುರಾಸೆಗೆ ಯಾವುದೇ ಧರ್ಮದ ಹಂಗಿಲ್ಲ ಎಂಬುದಕ್ಕೆ ಇದಕ್ಕಿಂತ ದೊಡ್ಡ ಸಾಕ್ಷಿ ಬೇಕೆ? ತಮ್ಮದೇ ಮನೆಯ ಅಕ್ಕ ತಂಗಿಯರಂತಹ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಕೊಡಲಾಗದ ಅವಳನ್ನ ಮಾರಾಟದ ವಸ್ತುವಾಗಿಸುವ ಈ ರಾಕ್ಷಸರಿಗೆ ಯಾವ ಧರ್ಮದಲ್ಲಿ ಅಂಟಿಸಿದ್ರು? ಅವರ ಕ್ರಿಮಿನಲ್ಗಳೇ ಮಹಿಳೆಯರ ಮೇಲೆ ದೌರ್ಜನ್ಯವೆಸಗುವವನು ಯಾವನೇ ಆಗಿದ್ರು, ಅವನು ಎಷ್ಟೇ ಪ್ರಭಾವಿಯಾಗಿದ್ರು ಅವನು ಸಮಾಜಕ್ಕೆ ಹಿಡಿದ ಕ್ಯಾನ್ಸರ್ ಅಷ್ಟೇ. ಇನ್ನಾದರೂ ಯಾವುದೇ ಅಪರಾಧ ನಡೆದಾಗ ಅವನ ಧರ್ಮ ಯಾವುದು ಎಂದು ಹುಡುಕುವ ಬೂಟಾಟಿಕೆ ಬಿಟ್ಟು ಅವನಿಗೆ ತಕ್ಕ ಶಿಕ್ಷೆ ಯಾವಾಗ ಎಂದು ಕೇಳುವ ಪ್ರಬುದ್ಧತೆ ನಮ್ಮಲ್ಲಿ ಮೂಡಲಿ. ದ್ವೇಷದ ಕನ್ನಡ ತೆಗೆದು ವಾತ್ಸವದ ಕಣ್ಣಿನಿಂದ ನೋಡಿದಾಗ ಮಾತ್ರ ನಿಜವಾದ ಅಪರಾಧಿಗಳು ಯಾರು ಅನ್ನೋದು ಅರ್ಥವಾಗುತ್ತದೆ. ಉದ್ಯೋಗದ ನೆಪದಲ್ಲಿ ವೈಶ್ಯವಾಟಿಕೆ ಮಹಿಳೆಯರನ್ನ ದಂಧೆಗೆ ಇಳಿಸುತ್ತಿದ್ದ ಕದೀಮರು ಕಿಂಗ್ ಪಿನ್ ಸೇರಿ 14 ಜನ ಅರೆಸ್ಟ್. ಕ್ಷಣ ಸುದ್ದಿಗಾಗಿ ವೀಕ್ಷಿಸಿ ನಮ್ಮ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ.